ಮೊದಲನೇ ಮಗಳು ಪೂಜೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಕೊನೆಯ ಮಗ ಹಿಮವಂತ್ ಹಿಂದೆ ಯಶೋಮತಿ, ಚೇತನ ಬೆಳಗೆರೆ, ಅವರ ಹಿಂದೆ ಭಾವನಗಳು. ಕ್ಯಾಮ್ರಾ ಮೇಲೆ ಬೇಡ. ನಪ್ಪಿ ಪುಟ್ಟು ಪುಟ್ಟು ಕ್ಯಾಮ್ರಾ ಡೌನ್ ಮಾಡು. ಹೋಗ್ರೋ ಏ ಪುಟ್ಟ ಪುಟ್ಟ ಏಯ್ ಓಯ್ ಕ್ಯಾಮ್ರಾ. pindah. ಅವ್ರಿಗೂ ಒಂಚೂರು ಪ್ರೈವಸಿ ಈಗ ನೀವು ನೋಡ್ತಿರೋದು ಎಲ್ಲರಿಗೂ ಕೂಡ ಅಂತಿಮವಾಗಿ ಮುಖ ನೋಡಿ ತಮ್ಮ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿದ್ರು. ಕೊನೆಯದಾಗಿ ಎಲ್ಲ ಕುಟುಂಬ ಸದಸ್ಯರಿಗೆ ಇದೀಗ ಅಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬನಶಂಕರಿಯ ವಿದ್ಯುತ್ ಚಿತಾಗಾರಕ್ಕೆ ಹೋಗ್ತಾರೆ. ಅಲ್ಲಿಗೆ ರವಿ ಬೆಳಗೆರೆ ಅವರ ದೇಹ ಇನ್ನೇನಿದ್ರು ಕೂಡ ನೆನಪು ಮಾತ್ರ. ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಅಂತಿಮ ವಿಧಿ ಅಲ್ಲಿ ನಡೆಯುತ್ತೆ. ಇಲ್ಲಿಗ ಪೂಜೆ ಪುನಸ್ಕಾರ ಕೆಲವೇ ಹೊತ್ತಿನ ಮುಂಚೆ ನಡೆದದ್ದು. ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ವಿಧಿವಿಧಾನವನ್ನು ನೆರವೇರಿಸಿದ್ರು. ಬ್ರಾಹ್ಮಣ ಸಂಪ್ರದಾಯದಂತೆ ಅಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳು ಕೂಡ ನಡೀತು. ನೀವು ಕರೆಕ್ಟಾಗಿ ಮುಖ ಕಾಣಿಸ್ತಿದ್ದೀರಾ, ನಿಮ್ಮ ಮುಖ ಕರೆಕ್ಟಾಗಿ ಇದಾಗ್ತಾ ಇದೆ. ಇಲ್ಲ ವರ್ಷಗಳಿಂದ ಪರಿಚಯ, ಅವರ ಶಾಲಾ ಕಾರ್ಯಕ್ರಮಕ್ಕೂ ಮತ್ತು ಇನ್ನು ಅನೇಕ ಸಂದರ್ಭಗಳಲ್ಲಿ ಭೇಟಿ ಮಾಡ್ತಾಯಿದ್ವಿ. ಮತ್ತು ಅವರ ಹಾಯ್ ಬೆಂಗಳೂರು ಪತ್ರಿಕೆ ಒಂದು ಕಾಲದಲ್ಲಿ ಹಾಯ್ ಬೆಂಗಳೂರು ಮತ್ತು ಲಂಕೇಶ್ ಪತ್ರಿಕೆ ಪ್ರತಿಯೊಬ್ಬರೂ ಕೂಡ ಓದುವಂಥ ಪತ್ರಿಕೆಗಳಾಗಿತ್ತು. ಭಾಳ ಅವರ ಬರವಣಿಗೆಯಲ್ಲಿ ಭಾಳ ತೀಕ್ಷ್ಣತೆ ಇರ್ತಿತ್ತು. ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರ ಸಾವು ಅವರ ಕುಟುಂಬದವರು ಮತ್ತು ಅವರ ಹಿತೈಷಿಗಳು, ಅಭಿಮಾನಿಗಳು ಎಲ್ಲರಿಗೂ ಕೂಡ ಅವರ ಧೈರ್ಯ ಕೊಡುವಂಥ ಶಕ್ತಿ. ರಾಜಕಾರಣದ ಕೋವಿಯ ಎದುರು ತನ್ನ ಲೇಖನಿಯನ್ನು ಹಿಡಿದಂಥ ಧೀಮಂತ ಪತ್ರಿಕಾಕರ್ತ ರವಿ ಬೆಳಗೆರೆ. ರಾಜ್ಯದ ಆಡಳಿತ ಇರ್ಬೋದು,